ಅಲ್ಲ ಈ ದಬ್ರಿ ಕೇಳಂತಡಿ ಗಿರ್ಜಿ ಏನ್ರಿ ಅಣ್ಣಕ್ಕ ಈ ದೊಡ್ಡ ದಬ್ರಿ ಕೇಳಂತಡಿ ರೇಟ್ ಎಷ್ಟು ಅಂತೇಳಿ ಏನಾರ ಸಣ್ಣ ಪುಟ್ಟ ಅಡಿಗೆ ಮಾಡೋದಿದ್ದಾಗ ಮನ್ಯಾಗ ಸಣ್ಣ ಕಾರ್ಯ ಏನಾರ ಇದ್ದಾಗ ಮಾಡಕ್ ದೊಡ್ಡ ದಬ್ರಿನೇ ಇಲ್ಲ ಅದಕ್ಕೆ ಈಗ ಹೆಂಗಿದ್ರು ಅಷ್ಟ್ರು ಪ್ಯಾಟಿಗೆ ಬಂದೀವಿ ಅದಕ್ಕೆ ಒಂದು ದಬ್ರಿ ಅಂತ ತೊಗೊಂಡು ಬಿಡೋಣ ಕಾರ್ ಗಾಡಿ ಐತಿ ಹಿಂದಿಕ್ಕೆ ಹೋಗೋದಿರ್ತತಿ ಹಂಗೇನಾರು ಬೇಕಂದ್ರೆ ಕೇಳಲ್ಲ ಅದಕ್ಕೇನಂತ ಅಷ್ಟ್ರು ಆ ಕಡೆ ನಿಂತಾರ ಅವ್ರು ಇಲ್ಲಿ ಬಂದೇನು ಗಿರ್ಜಿ ನಾನೇ ಎಲ್ಲ ಓದ್ಲ ನಾತಿದ್ದೆ ಅಯ್ಯೋ ಶಾಂತಕ ಈ ದಬ್ರಿ ತಗೊಳ್ಳೋಣ ಅಂತೇಳಿ ನಾನು ಒಂದು ರೇಟ್ ನನಗೆ ಅಷ್ಟು ಕರೆಕ್ಟ್ ಗೊತ್ತಾಗಲ್ಲ ಮಮ್ಮಿ ಅದಕ್ಕೆ ಗಿರ್ಜಕ್ಕನ ಕರೆದೆ ಮಾತಾಡಕ್ಕೆ ಕೇಳ ಎಷ್ಟಪ್ಪ ಈ ದಬ್ರಿ ಯಾವ್ದು ಮ್ಯಾಗಿರೋದನ್ರಿ ಅಕ್ಕಾರ ಇದು ಸಾಕು ಇದ ಮ್ಯಾಗಿರೋದು ಒಂದೇದಪ್ಪ ಅದು 1100 ರೂಪಾಯಿ ಏನಂದಿ ಅಲ್ಲ ಅದೇನು ಬೆಳ್ಳಿದನದು ನಾ ಕೇಳಿದ್ದು ಇದು ಜರ್ಮನಿದು ಅಕ್ಕಾರ ಬೆಳ್ಳಿದಾಗಿತ್ತಂದ್ರ ಅದು ಎಷ್ಟು ಸಾವಿರ ಹೇಳ್ತಿದ್ನ್ಯಾ ಗೊತ್ತಿಲ್ಲ ಬೆಳ್ಳಿದಲ್ಲ ಅಂತೇಳಿ 1100 ಹೇಳಿದ್ರಿ ಎಲ್ಲದಿರಿ ನೀವು ಯಾವ ಲೋಕದಾಗದಿರಿ ನೀವು ಇನ್ನೂ ರೇಟ್ ಎಷ್ಟದ ಅಂತ ತಿಳ್ಕೊಂಡಿರಿ ಅಲ್ಲಪ್ಪ ಇದೊಂದು ದಬ್ರಿಗೆ 1100 ಯಾರ್ದಾರ ಹುಚ್ಚಿಡ್ಸ್ಕೆ ಬಿಡು ಹೋಲ್ ನಿನ್ನ ಅಂಗಡಿ ಬಂದೇವಲ್ಲ ನಮಗೆ ಬುದ್ಧಿಲ್ಲ ಅಲ್ಲ 1100 ಭಾಳ ಆತಪ್ಪ ನಮ್ಮೂರಾಗ ಬಾ ಅಲ್ಲಿ ಕಂತ್ನಂಗೆ ಕೊಟ್ಟಿರ್ತಾನ 1100 ಅಂತ ಬೇಕಂದಂಗ ಇಲ್ಲೇ 3 ದಬ್ರಿ ಸೇರಿ ಇನ್ನು ಒಂದು 1500 ಹಿಂಗದು ಮಾತಾಡ್ಬೋದನಪ್ಪ ಅಕ್ಕಾರ ರೇಟ್ ಹೆಚ್ಚಿಗೆ ಐತ್ರಿ ನೀವೇನು 1100 ಅಂದ್ರೆ 3 ದಬ್ರಿ ಸೇರಿ ಅಂತಿರಲ್ಲ ಈ ಬಾಂಡೆ ಇಡು ಸ್ಟ್ಯಾಂಡ್ ಬಾಂಡೆ ಇಡು ಸ್ಟ್ಯಾಂಡ್ 1200 ರೀ ಇವ ಇಟ್ಟು ಮಾರ ಅಂದ್ರೆ ಸುಟ್ಟು ಮಾರ ಇವ ಹೋಗಪ್ಪ ಬೇಡಪ್ಪ ನಿನ್ನ ಅಂಗಡಿ ಒಳಗೆ ಬಂದ್ವಿ ನಾವು ಸರಿ ಅಯ್ಯ ನಾ ನನ್ನ ಅಂಗಡಿ ಅಂತ ಹೇಳಿದ್ನ್ಯಾ ಒಳಗೆ ಹೋಗಿ ಮಾತಾಡ್ಬೇಕು ರೇಟ್ ಎಷ್ಟು ಏನಂತೇಳಿ ಅದನ್ನ ಬಿಟ್ಟು ಎಷ್ಟು ಅಂದ್ರೆ ಮತ್ತೆ ಹಂಗಾರೆ ಇಷ್ಟು ಇರ್ಬೇಕಂತ ಹೇಳಿದೆ ಅಂದಾಜು ಓನರ್ನ ಕೇಳಿದ್ರಲ್ಲ ಗೊತ್ತಾಗದು ಎಷ್ಟು ಹೇಳ್ತಾನಂತೇಳಿ ಅಣ್ಣಾರ ಇಲ್ಲಿ ಯಾರ ಗಿರಾಕಿ ಬಂದಿದ್ರು ನೋಡ್ರಿ ಈಗೇನಪ್ಪ ಕೊಡ್ತೀರಾ ಇಲ್ಲ ಅದನ್ನ ಬಾಂಡೆ ಸ್ಟ್ಯಾಂಡ್ ಭಾಳ ತಿಳಿತೀನಿ ಬೇಡಪ್ಪ ಅಂಗಡಿ ಬಾಗ್ಲ ಕುಂತ 1100 ರೂಪಾಯಿ ಹೇಳಿದ್ದೆ 1000 ರೂಪಾಯಿ ಕೊಡ್ತೇನೆ ಅದಕ್ಕೆ ಕಡಿಮೆ ಆಗುದಿಲ್ಲ ಆತ್ ಬಿಡು ಬೇರೆ ಅಂಗಡಿ ಕೇಳ್ತಾನೆ ಎಲ್ಲಿಂದ ಬರ್ತಾವ ಏನೋ ಬೆಳಗ್ಗೆ ತಿಳಿ ತಿನ್ನಕ್ಕೆ ಬ್ಯಾಡ ಬಾರ್ಲೆ ನಾ ಆರಾಮ ಹಂಗಾರ ಪ್ಯಾಟ್ರಿ ಅಡ್ಡಾಡ್ಕೊಂಡು ಹೋಗುಣ ಅಂತ ಬಂದ್ರೆ ನೀ ಬಾಂಡೆದ ಅಂಗಡಿ ಅಡ್ಡಾಡಕತ್ತೀಯಲ್ಲ ನಡ್ಲಿ ಬೇಡ ಯೋರಿ ಕಾರ್ ತಗೊಂಡು ಈಗ ಬಂದೇವಿ ಆಮೇಲೆ ಗಿರ್ಜಕ್ಕದಾಳ ಶಾಂತಕ್ಕದಾಳ ಹೆಣ್ಮಕ್ಳು ಅಂತೇಳಿ ನಾವು ಏನಾರ ಒಂದು ಹೆಚ್ಚು ಕಮ್ಮಿ ಬಾಂಡೆದ ರೇಟ್ ಕಮ್ಮಿ ಹೆಚ್ಚು ಕಮ್ಮಿ ಮಾಡಿ ತೊಗೊಂಬರ್ತೀವಿ ಒಂದು ಡಬ್ರಿ ಬೇಕಾಗ್ಯಾವು ಆಮೇಲೆ ಒಂದು ಚಲೋ ಚಪಾತಿ ಇಡಕ್ಕೆ ಒಂದು ಹಾಟ್ ಬಾಕ್ಸ್ ಬೇಕಾಗೈತಿ ಆಮ್ಯಾಗ ಒಂದೆರಡು ಇವು ವಾಟೆ ಚಾಪುಡಿವು ನೆಗ್ಗಿ ನುಗ್ಗಿಗೆ ಅಯ್ಯೋ ಚಲೋ ಒಂದು 4 ವಾಟೆ ತೊಗೋಬೇಕಾಗೈತಿ ಕೆಲಸ ಐತೆ ತಡ್ರಿ ಬರ್ತೇನೆ ನಡ್ರಿ ಅಲ್ಲಿ ನಿಂದ್ರಿ 1 ನಿಮಿಷ ಬಂದ ಬಿಟ್ವಿ ನಿಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ಎಲ್ಲಿ ಹೋಗ್ಬಾರ್ದು ಮರಯತ್ತಾಗ ಎಲ್ಲಿ ಹೋದ್ರು ಅಡಿಗೆ ಮನೆ ಬಗ್ಗೆನ ವಿಚಾರ ನಿಮ್ದು ಅದಕ್ಕೆ ಏನು ಬೇಕಾಗೈತಿ ಇದಕ್ಕೆ ಏನು ಬೇಕಾಗೈತಿ ಅಂತೇಳಿ ಯಾವ ಇಲ್ಲಲ್ಲ ಈ ಅಂಗಡ್ಯಾಗ ಯಾರದಿರಪ್ಪ ಯಾರ ಏನ್ರ ಎತ್ತುಕೊಂಡು ಹೋದ್ರೆ ಗೊತ್ತಾಗತ್ತೇನ ಅಕ್ಕಾರ ಅದೇನು ಇಲ್ಲೇ ಅದನಿ ಊಟ ಮಾಡಕತ್ತಿದ್ದೆ ರೀ ಹೊತ್ತಾಗಿತ್ತಲ್ಲ ಅದಕ್ಕೆ ಬೆಳಗ್ಗೆ ನಾಷ್ಟ ಬರಬರಿ ಆಗಿದ್ದಿಲ್ಲ ಏನು ಬೇಕು ಹೇಳ್ರಿ ನೀನು ರೇಟ್ ಹೇಳ್ತೇನೆ ತಮ್ಮ ಇದೈತಲ್ಲ ಇಲ್ಲಿ ಡಬರಿ ಮ್ಯಾಗಿಂದ ಎಷ್ಟು ಇದಕ್ಕ ಯಾವ್ದು ಇದನ್ರಿ ಅಕ್ಕಾರ ಇದಕ್ಕೆ 800 ರೂಪಾಯಿ ರೀ ಅಲ್ಲೇ 1000 ಹೇಳಿದ ಇಲ್ಲಿ 800 ಹೇಳ್ತಾನಂದ್ರೆ ನಾಟ್ ಕಡಿಮೆ ಮಾಡಿ ಕೇಳಿದ್ರೆ ಕೊಡ್ತಾನ ಶಾಂತಕ್ಕ ಕೇಳ ತಮ್ಮ ನೋಡಪ್ಪ ಇನ್ನೊಂದು ಎರಡು ಏನೇನೋ ತಗೋತಾಳಂತಕ್ಕಿ ಈ ದಬ್ರಿ ಒಂದು ರೇಟ್ ಮಾಡಿ ಕೊಡು 300 ರೂಪಾಯಿ ಕೊಡ್ತೇನೆ ನೋಡು ಅಕ್ಕಾರ ಇಲ್ರಿ 300 ರೂಪಾಯಿ ಬರೋದಿಲ್ರಿ ಎಲ್ಲಿಂದ ಎಲ್ಲಿ ಕೇಳ್ತೀರಿ ಅರ್ಧ ಕೇಳಿದ್ರೆ ಒಂದು ಮಾತು ನೀವು ಗಿರ್ಗಾನು ಕೇಳ್ತೀರಪ್ಪ ಇಲ್ಲ ಅಷ್ಟು ಕಡಿಮೆ ಆಗುದಿಲ್ಲ ಬಿಡ್ರಿ ಏನ್ ತಿಳ್ಕೊಳಕ್ ಹೋಗ್ಬೇಡ್ರಿ ಅಕ್ಕಾರ ಇತ್ತಾಗ ಬಂದೇನ ಕೇಳಿದ ರೇಟ್ ಬರಾಬರಿ ಐತಿ ಅಲ್ಲ ಏನ್ ಡಬ್ರಿ ಎಲ್ಲ ಏನು ಬೆಳ್ಳಿ ಬಂಗಾರದ ರೇಟ್ ಹೇಳ್ತಿಪ್ಪ ನೀನು ಕೊಡೋದು ಹೇಳು ಮತ್ತೆ ಇನ್ನೊಂದು ಏನೋ ಡಬ್ಬಿ ಗಿಬ್ಬಿ ಏನೋ ತಗೋಬೇಕನ್ನೋದಿಲ್ಲ ಒಟ್ಟು ಕೂಡ ತಗೋತೇವೆ ನಿನ್ನ ಅಂಗಡಿಯಾಗ ಎಷ್ಟು ಸಲ ಬರ್ತೇವೆ ನಿನ್ನ ಅಂಗಡಿ ಬಿಟ್ಟರೆ ನಾ ಮತ್ತೆ ಎಲ್ಲೆಲ್ಲಿ ಕಾಲಿಡೋದಿಲ್ಲ ನಾನು ನಮ್ಮೂರಾಗ ಯಾರು ತಗೋಬೇಕಂದ್ರೆ ಇಂಥರ ಅಂಗಡಿ ಹೋಗಂತ ಹೇಳಿ ಕಳ್ಸಿರ್ತೇನೆ ಮತ್ತೆ ನೋಡಿದ್ರೆ ಹಿಂಗಂತಿ ಹೋದ ತಿಂಗಳಾರ ಬಂದು ತೊಗೊಂಡೋಗೇವಿ ಮದ್ವಿದೊಂದು ಈಗ ಜವಳಿ ಹಾಕ್ಸೋದಾವು ಬಾಂಡೆ ಸಾಮಾನು ತೆಗಿಯೋದಾವು ಎಲ್ಲದಕ್ಕೂ ನಿಮ್ಮ ಅಂಗಡಿಗೆ ಬಂದ್ರೆ ಆತಂದು ನಾವಪ್ಪ ನೋಡಿ ಹೆಂಗೆ ಮಾಡ್ತೀವಿ ನೋಡು ಅಕ್ಕಾರ ಬರ್ರಿ ನೀವು ಬೇಡ ಅಂತ ನಾ ಹೇಳಂಗಿಲ್ಲ ಹಂಗಂತೇಳಿ ತೀರಾ ಕಡಿಮೆ ಕೇಳಿದ್ರಿ ಹೆಂಗ್ರಿ ಅಕ್ಕಾರ ಕಡೆಗೆ ಎಷ್ಟು ಕೊಡ್ತಿ ನಮಗೂ ಬೇಡ ನಿಮ್ಗೂ ಬೇಡ 750 ರೂಪಾಯಿ ಮ್ಯಾಗದೊಂದು 50 ಹಾಕ್ಬಿಟ್ಟು 800 ಹೇಳಿದ್ದಲ್ಲ ಏನ್ ಬೇಡ ನಂಗೂ ಬೇಡ ನಿಂಗೂ ಬೇಡ 350 ರೂಪಾಯಿ ಅದ್ರ ಮ್ಯಾಗ ಬೇಡ 350 ಲಾಸ್ಟ್ ಮತ್ ಮಾತಾಡಕ್ಕೆ ಹೋಗ್ಬೇಡ ಇನ್ನೊಂದೆರಡು ಏನೋ ತಗೋತಾಳಂತ ತೋರಿಸು ಅದೇನ ಎಂತದ ಚಪಾತಿ ಬೆಚ್ಚಗಿರ್ತಾವಲ್ಲ ಹಾಟ್ ಬಾಕ್ಸ್ ಅದೊಂದು ಬೇಕಂತ ನೋಡು ಆಯ್ತು ತಮ್ಮ ಒಂದು ಬಾಂಡೆ ಸ್ಟ್ಯಾಂಡ್ ಐತನ ಅಲ್ಲ ರೇಣಕ್ಕ ಈಗ ಹೋಗಿದ್ವಲ್ಲ ಅಂಗಡಿ ಅಲ್ಲಿ ಇದ್ದಿದ್ದಿಲ್ಲ ಈ ಕಣಮಗ ಆಗ್ಲೇ ಇತ್ತಾಗ ಬಂದಾನಲ್ಲಿವ ಅದಾವಲ್ರಿ ಯಜಮಾನ್ರ ಹೊರಗದ ನೋಡ್ರಿ ಯಾವ್ದು ಬೇಕು ಹೇಳ್ರಿ ರೇಟ್ ಹೇಳ್ತೀನಿ ಹೊರಗ ನಾನು ನೋಡ್ಲಿಲ್ಲ ಏನಪ್ಪ ಹಂಗ ಬನ್ನಿ ಏನಂಗಾರ ನೋಡ್ತಂತೇಳಿ ಹಂಗಾರ ಅಲ್ಲ ಅಜ್ಜಾರ ನಿಮ್ಮ ಅಂಗಡಿಯಾಗ ಬೇಕಾದಷ್ಟು ಅದಾವಲ್ರಿ ನೀವು ಇಲ್ಲಿ ಇಲ್ರಿಪ್ಪ ಇಲ್ಲ ನಮ್ಮ ಅಂಗಡಿಗೆ ಎಲ್ಲದು ನಂದು ಅಂಗಡಿನ ಅಲ್ಲದು ಮತ್ತೆ ಎಷ್ಟದ ರೇಟ್ ಅಂತ ಕೇಳಿದ್ದಕ್ಕೆ 1200 1500 ಅಂದ್ರಿ ಈಗ ನೋಡಿದ್ರೆ ನಂದು ಅಂಗಡಿ ಎಲ್ಲ ಅಂತೀರಿ ನಾನು ಅದೇ ಕೇಳಿದೆ ನನಗೆ ಆ ರೇಟ್ ಹೇಳಿದ್ನವ ಬಾಗಿಲಾಗ ನಿಂತಿದ್ದೆ ನನಗೆ ಕಡಿಮೆ ಕೊಡಾತಿದ್ದಿಲ್ಲಲ್ಲ ಅದೇ ರೇಟೇ ನಾನು ನಿಮಗೆ ಹೇಳಿದೆ ಅಯ್ಯೋ ನೀ ಹೆಣ ಎತ್ಲಿ ಅಲ್ಲ ಬೇಸದಿ ಬಿಡು ನೀನು ಅಲ್ವೇ ಯಜ್ಜ ಅಂತೀಯಲ್ಲ ಯಾಕ ನೀನು ಹರಿದಕ್ಕೆ ಮಾಡಿ ಏನು
ಆತ್ ಬಿಡ ಅಣ್ಣ. ಏಪ್ಪ ನೀನು ನಾನು ನೀನೇ ಅಂಗಡಿ ಓನರ್ ಅಂತ ನಾ ತಿಳ್ಕೊಂಡೆ. ಬೇಷದಿರಪ್ಪ ನೀವು ಒಟ್ಟು. ಅಲ್ವೇ ನೀವು ಒಳಗೆ ಹೋಗಿ ಕೇಳ್ಬೇಕು. ಅಣ್ಣಾರ ರೇಟ್ ಎಷ್ಟು ರೀ ಅಂದ್ಬಿಟ್ಲೆ ಮತ್ತೆ ನಾ ಹೇಳಿ ನೀವು ಒಳಗೆ ಹೋಗಿ ಮಾತಾಡ್ಬೇಕಿತ್ತು ಓನರ್ ಕಡೆ. ಅಯ್ಯೋ ಆತ್ ಬಿಡ್ರಿ, ಅದನ್ನ ಏನು ಜಗಳ ಮಾಡ್ಕೊ ಕುಂದ್ರದು. ನಮ್ಮ ಗಂಡ್ಮಕ್ಳೆಲ್ಲ ಹೊರ ಕಾಯಕತ್ತಾವ. ಆತ ಆಗಿದ್ದಾತ. ಸರಿ ನೀವು ಹೋರಿ ಅಣ್ಣಾರ ಹೋರಿ. ಯಪ್ಪ ನಿಂಗೇನು ಬೇಕು ನೀನು ತಗೋ ಹೋಗು, ನಮ್ಗೇನು ಬೇಕು ನಾವು ತಗೋತೀವಿ. ಏತಮ್ಮ ನಮಗೆ ಕೊಡ್ಬಾರಪ್ಪ ಹೊತ್ತಕತಿ. ಬೇರೆ ಜರ್ ಬ್ಯಾಂಡ್ ಸ್ಟ್ಯಾಂಡ್ ಅಂತ ತೋರಿಸ್ತೇನೆ, ಅವ್ರಿಗೆ ದಬ್ರಿ ಕೊಡ್ತೀನಿ. ಎಷ್ಟಿರ್ಬೇಕು ನೋಡಿ ಶಾಂತಕ್ಕ. ಹೋಲ್ ಬಿಡ್ಲಿ ಪತ್ತೆ ಬರ್ತೀರ್ನೇ ಇನ್ನೂ ಲೇಟ. ಸಾಕಾತ ಮರ ಕುಂತ ತಗ. ಅಯ್ಯವ್ವ ಈ ಮೆಟ್ಲ ಹತ್ತಿ ಮ್ಯಾಗ ಬರೋಷ್ಟೊತ್ತಿಗೆ ಸಾಕಾಗೋತ್ ನನಗರ. ಅದ್ ಹಿಂಗ ಸುಯಿ ಅಂತ ಹೊಕ್ಕತ್ತಲ್ಲ ಅದ ದೇ ಅಲ್ಲಿ ಕಾಂತಾವ್ ನೋಡಿ ಆಡ್. ಅದೇನ ಅಂತಾರ ಮರ ಅವಕ್ ಏನಂತಾರ ಅವಕ್ ಮೆಟ್ಲ ಮ್ಯಾಕ್ ಕರ್ಕೊಂಡ್ ಬರ್ತತಲ್ಲ. ಅದು ನನಗೂ ಅಷ್ಟು ಕರೆಕ್ಟ್ ಗೊತ್ತಿಲ್ಲ. ಒಟ್ಟು ಎಲೆಕ್ಟ್ರಿಕ್ ಮೆಟ್ಲ್ ಇರ್ಬೇಕು ಅವು. ಅದ್ರಾಗ ಬಾ ಅಂದ್ರೆ ರುಂಗು ಇದ್ರ ಪುರ್ತತಪ್ಪ ಅಂತೇಳಿ ಆತಾಗ ಮೆಟ್ಲ ಹತ್ಕೊಂಬಂದ್ಲು. ಮತ್ತ ಸುಮ್ನಿರಿ ರುಡ ಅಲ್ದ ಹತ್ತಿ ಕಾಸ್ಲ ಹಿಂದಾಗಡೆ ಏನಾರ ಅಲ್ಲಿಂದ ದುಪ್ಪಂದ್ ಬಿದ್ದು ತೆಲಿಗಿರಿ ಹೊಡ್ಕೊಂಡ್ರ ಯಾರ ದಿಕ್ಕು? ನಿಮ್ದೊಂದು ತಗ ಮನುಷ್ಯ ಗೊತ್ತಿದ್ರು ಮಾಡ್ಬೇಕವೆಲ್ಲ. ನೀವು ನಿಮ್ಗೇನ್ ಬರಾಕ್ ಬಂತನ? ಸೋಮಣ್ಣ ಕೈ ಹಿಡ್ಕೊಂಡು ಪಾಪ ಕರ್ಕೊಂಬಂದ್ರ ಅಂತ ಬಂದಿ. ಇಲ್ಲ ಅಂದ್ರೆ ಬರ್ತಿದ್ರನ? ಅವನು ಕೈ ಹಿಡ್ಕೋತೀನಿ ಅನ್ನಲ್ಲ ನಿಂಗ, ನೀ ಬಂದೇನ? ಫಸ್ಟ್ ನಾ ದುಬೈಗೆ ಹೋದಾಗೂ ನನಗೂ ಹಿಂಗಾಕಿತ್ತು. ಈಗ ಅಲ್ಲಿ ನಿಮಗೆ ಹೆಣ್ಮಕ್ಳಿಗೆ ಖುಷಿ ಆತಿಲ್ಲ? ಖುಷಿ ಅಂತ ಕೇಳ್ತಿರಲ್ಲ, ಜಗ್ಗ ಖುಷಿ ಆಗತ್ತತ್ರಿ ಸೋಮಣ್ಣ. ನಾನಂತೂ ನನ್ನ ಜೀವನದಾಗ ನನ್ನ ಗಂಡನ ರೊಕ್ಕದಾಗ ಈ ರೀತಿ ಬರ್ತೇನೆ ಅಂತ ಅನ್ಕೊಂಡಿದ್ದೇ ಇಲ್ಲ. ನೋಡು ಫೋನ್ ಬಂದೈತೆ ಅಂತ ಮಾತಾಡ್ಕೊಂತ ಅಲ್ಲೇ ನಿಂತಾವು. ಇವತ್ತೇನ್ರ ಕೆಲ್ಸ ಇತ್ತೇನ್ರಿ ಹೋಟೆಲಿಂದ ಸೋಮಣ್ಣ? ಇತ್ತು ಒಂದು ಯಾವ್ದೋ ಫೋನ್ ಬರೋದಿತ್ತು, ಅದನ್ನ ಮಾತಾಡತ್ತಿರ್ಬೇಕಿಬ್ರು. ಅಲ್ಲೇ ಒಂದಿಟ್ಟು ಹೋಗಿ ಅವ್ರ ಕಡೆ ಏನಂತ ಕೇಳ್ಕೊಂಬರ್ತೀನಿ, ನಿಂದ್ರಿ. ನನಗರ ನನ್ನ ಜೀವನದಾಗೂ ಇಂಥದೊಂದು ಬೆಳಕು ಬರ್ತೈತಿ ಅಂತ ನಾನು ಅಂದ್ಕೊಂಡಿದ್ದಿಲ್ವ. ಜಗ್ಗ ಖುಷಿ ಆಗತ್ತೈತಿ ಕರೆನ. ಹೌದಾ? ಆಗ್ಲಿ ಬಿಡು, ಒಟ್ಟು ನೀ ಖುಷಿ ಆಗಿದೆಯಲ್ಲ ಅಷ್ಟೇ ಸಾಕು. ಅಯ್ಯೋ ಕೇಳ್ತಿ ಅಲ್ವೇ, ಜಗ್ಗ ಖುಷಿ ಆಗತ್ತೈತಿ. ಮಾತ್ಕೊಂಬೈತಿದ್ದೆ ನಮ್ಮ ತಮ್ಮಗ ಏನೂ ಉಪಯೋಗಿಲ್ಲ, 3 ಕಾಸಿನ ಪ್ರಯೋಜನ ಇಲ್ಲ ಅಂತೇಳಿ. ಈಗ ಗೊತ್ತಾತನ ನಮ್ಮ ತಮ್ಮ ಹೆಂಗ ಏನಂತೇಳಿ. ಒಟ್ಟು ದುಡಿಯಾಕ ಹೋಗ್ಯಾನಲ್ಲ, ಅದು ನಮ್ಮ ಅಪ್ಪನಿಂದನ. ನಮ್ಮ ಅಪ್ಪ ಸೋಮಣ್ಣ ಅವರೆಲ್ಲ ಸೇರಿ ಕಳ್ಸಿದ್ರು ಅಂತೇಳಿ ಆತು. ಇಲ್ಲ ಅಂದ್ರೆ ಎಲ್ಲಕ್ಕಿತ್ತ. ಅಯ್ಯೋ ಒಟ್ಟು ಏನಾರ ಯಾಕಾಗ್ಲಿ, ನನ್ನ ಗಂಡ ದುಬೈ ಕಾಲಿಟ್ಟಿದ್ದೇ ಇಟ್ಟಿದ್ದು. ಅಯ್ಯೋ ಎಲ್ಲರೂ ದುಬೈಗೆ ಹೋಗಕ್ಕೆ ಚಲೋ ಮಾಡ್ಯಾರ. ಅಯ್ಯೋ ದೇವ್ರೆ. ಅದು ಕರೆ ಅನ್ನ. ನಮ್ಮೂರಾಗ ಯಾರು ಹೋಗಿದ್ದು? ಫಸ್ಟ್ ಹೋಗಿದ್ದೆ ಇದು ನಿನ್ನ ಗಂಡ. ನಾನು ನನ್ನ ಮಗನ್ನು ಕಳಿಸ್ಬಿಡ್ಬೇಕಂತ ಮಾಡೀನಿ ಸ್ವಲ್ಪ ದಿನ ದುಬೈಗೆ. ಬೇಡವಾ ಬೇಡ, ದುಬೈಗೆ ಅಷ್ಟು ವರ್ಷ ನನ್ನ ಮಗಳು ಹಳೆ ದೂರ ಇರೋದು ನನಗಿಷ್ಟ ಇಲ್ಲ. ಬೇಡ ಕಳ್ಸಕ್ಕೆಲ್ಲ ಏನು ಹೋಗ್ಬೇಡ. ಅಯ್ಯೋ ನನ್ನ ಮಗನ ನಾ ಕಳ್ಸಿನ ಇದ್ದು, ನನ್ನ ಮಗನ ದುಡ್ದು ಈಡೇ ರೊಕ್ಕ ತರಲಿ. ಹೌದಿಲ್ಲ ಮಂಜವ್ವ? ಹೌದಿಲ್ಲ? ನನ್ನ ಮಗ ನನ್ನ ಗಂಡ ಒಬ್ಬ ದುಡ್ದು ಇಷ್ಟೆಲ್ಲ ಮಾಡ್ಕೊಂಡೆ. ನನ್ನ ಮಗನೂ ಹಿಂಗೆ ಹೋಗಿ ಬಂದಂದ್ರೆ ಒಂದು 3-4 ವರ್ಷ ಇನ್ನೂ ಏನೇನೆಲ್ಲ ಮಾಡ್ಬೋದು ಹೇಳಿ ನೋಡೋಣ. ಹೌದೌದು, ಅದು ಕರೆ ಅನ್ನ. ಹೌದು, ದುಡ್ಡು ಒಂದೇ ಜೀವನ ಅಲ್ಲ ರೀನವ. ವಯಸ್ಸಿನಾಗ ಇಬ್ರು ಜೊತೆಗಿರ್ಲಿ. ಈ ಟೈಮ್ನಾಗ ನೀ ಅವ್ರನ್ನ ಹಂಗೆ ಕಳಿಸ್ತೀನಂದ್ರೆ ಹೆಂಗೆ? ಅಯ್ಯೋ ನೀವು ಸುಮ್ಮನೆ ಇರ್ತೀರನೆ, ಹೋಗೋರಿಗೆ ಗೊತ್ತು. ಅವ್ರಿಬ್ರಿಗೆ ಬಿಟ್ಟಿದ್ದದು. ನೀವು ಯಾಕೆ ಮಾತಾಡ್ತೀರಿ? ಒಬ್ರಿಗೊಬ್ರು ಕೆಟ್ಟಕ್ಕಿರಿ. ಹೋಗ್ಬೇಕನ್ನೋದು ಅವನಿಷ್ಟ, ಕಳಿಸ್ತೇನೆ ಗಂಡನ್ನ ಬಿಡ್ತೇನೆ ಅನ್ನೋದು ಅಕ್ಕಿ ಇಷ್ಟ. ನೀವು ಸುಮ್ಮನೆ ಆಗ್ರಿ, ಅವ್ರವ್ರ ತೀರ್ಮಾನ ತಗೊಳ್ಳೋದನ್ನ. ನನ್ನ ಮಗಂದ ನನ್ನ ಮಾತು ಒಂದೇ. ನಾ ಏನು ಹೇಳ್ತೀನಿ ನನ್ನ ಮಗ ಅದ ಮಾಡ್ತಾನೆ. ಆಗ್ಲಿ ಬರೀನವ, ಹಂಗಾಲಿ. ಈಗ ಬರ್ರಿ, ಈಗ ಎದಕ್ಕೆ ಬಂದೇವಿ ಅದನ್ನ ಮಾಡೋಣ. ಹೌದು ಮತ್ತೆ. ಈ ಮಂಜವ್ವ ಅಲ್ಲಿರೋ ಸೀರೆ ನೋಡಿ ಎಷ್ಟು ಚಂದದ, ಬಾ ನೋಡೋಣ. ಅಲ್ಲ ರೀಣವ, ಈಕಿ ಮಾತು ಹೆಂಗೈತಲ್ಲ. ಅಲ್ಲ ನಾನು ದುಡಿಯಾಕೆ ಕಳಿಸ್ತಾಳಂತ ನೋಡು ದುಬೈಗೆ. ಅದಕ್ಕೆ ಯಾರು ಹೇಳಿದ್ರು ದುಬೈಗೆ ಅವ್ನು ಕಳಿಸಂತೇಳಿ? ಏನಪ್ಪ ನಿಜವಾಗ್ಲು. ಅಲ್ಲ ಅವರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದವ್ರು ಬಿಡ್ಬೇಕಾದವ್ರು ದುಬೈ ಕಳಿಸ್ತೇನೆ ಇಂಗ್ಲೆಂಡಿಗೆ ಕಳಿಸ್ತೇನೆ ಅಂದ್ರೆ ಹೆಂಗದ? ಛೇ, ಏನೋ ವಯಸ್ಸು ಅದು ಇಷ್ಟೆಲ್ಲ ಆಗೈತಿ. ಈಗೆಲ್ಲ ಸಂಪೈತಿ ಜೀವನದಾಗ. ಅಂದಮೇಲಾರ ಮನುಷ್ಯ ಸಮಾಧಾನಾಗಿರ್ಬೇಕ. ಈಗ ಇನ್ನೂ ದುಡಿಯಾಕೆ ಬಡ್ದಾಡ್ತಾರಂದ್ರೆ ಹೆಂಗಂತೆ ನಾನು. ನೋಡು ಗಿರ್ಜಿ, ನೀ ಮಾತಾಡಿ ಕೆಟ್ಟಾಬೇಡ. ನನಗನ್ನಿಸ್ತೈತಿ ಬಸ್ಸು ನಿನ್ನ ಮಗಳನ್ನ ಬಿಟ್ಟು ಎಲ್ಲಿ ಹೋಗುದಿಲ್ಲ. ಸುಳ್ಳು ಯಾಕೆ ಮಾತಾಡ್ತೀಯ? ಹೋಗಂತವ್ರು ಒಂದಾಗ ಅವನ ಒಲ್ಲೆ ಅಂತಾನೆ. ಅಂದಮೇಲೆ ನೀ ಯಾಕೆ ಮಾತಾಡ್ತೀಯ ಅಂತ ನಾ ಅಂತೇನೆ. ಅದನ್ನೇ ಹೇಳಾತೀನಿ, ಸೂಕ್ಷ್ಮಲ್ಲಿ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನೀನು ಹಂಗೇನ್ರ ಹೋಗಂದ್ರೆ ಹ್ಞೂ ಅನ್ನಷ್ಟೇ. ಏನ ನೀ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಹಂಗಂತೀಯ? ಆದರೂ ಈಕೆ ಏನಾರ ಒಂದು ಜಗಳ ಮಾಡೇ ಬಿಡ್ತಾಳೆ ಬಿಡೇವ ಈಕೆ. ನಂಗೆ ಅದೇ ಹೊಟ್ಟೆ ಬೇನಿ. ಒಟ್ಟು ನನ್ನ ಮಗಳು ನೆಮ್ಮದಿಯಾಗಿರಕ್ಕೆ ಬಿಡೋದಿಲ್ಲ. ಎಲ್ಲ ಬಸ್ಸು ಇದ್ದಾಗ ಇಷ್ಟು ಕಿರಿಕಿರಿ ಮಾಡ್ತಾಳೆ ಈಕೆ. ಏನು ಬಸ್ಸು ನತ್ತ ಕಳಿಸಿಲ್ಲ ಅಂದ್ರೆ ನನ್ನ ಮಗಳು ಹುರಿದ ಮುಕ್ತಾಳೆ ಈಕೆ. ನಾ ಇದನ್ನು ಹೆಂಗಾರ ಮಾಡಿ ನನ್ನ ಮಗಳು ಬುದ್ಧಿ ಹೇಳ್ಬೇಕು. ಬೇಡವಯ್ಯವ, ಗಂಡ ಏನು ಬೇಕಾರು ರೊಕ್ಕನಾರ ದುಡಿಲಿ ಬಿಡಲಿ, ಏನಾರ ಬೇಕಾದಾಗಲಿ ಜೊತೆಗಿರ್ಬೇಕವ ಗಂಡ ಅದವ ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ಇದು ಹಂಗಿಲ್ಲ. ಆತ ತಲೆ ಕೆಡಿಸ್ಕೊಬೇಡ. ಓಂ ಶ್ರೀ ರುಂಡ ಮಾಲಿನಿ ಜ್ಯೋತಿಷ ದರ್ಪಣ. ಭಾರತದ ಪ್ರಮುಖ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ವಿಕ್ರಾಂತ್ ಭಟ್. ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಮದುವೆ ಭಾಗ್ಯ, ಸಂತಾನ ಭಾಗ್ಯ, ವಿದ್ಯೆ ಉದ್ಯೋಗ, ಸಾಲಬಾಧೆ, ಅತ್ತೆ ಸೊಸೆ, ಕಲಹ, ದಾಂಪತ್ಯ ಕಿರಿಕಿರಿ, ಇನ್ನು ನಿಮ್ಮ ಯಾವುದೇ ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9986696053.